ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಷಾ ವ್ಲಾಗ್ಸ್. ಇವತ್ತು ಗದಗ್ನಲ್ಲಿ ಗದಗ್ ಉತ್ಸವ ಅಂತ ಹೇಳಿ ಬಂದಿದೆ, ಮತ್ತು ಫಿಶ್ ಟನಲ್ ಅಂತ ಹೇಳ್ತಾರೆ. ಸೊ ಇವತ್ತು ಬಂದಿದ್ದೀವಿ ನಾವು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಸೊ ಹಾಗಾಗಿ ಕರ್ಕೊಂಬಂದಿದ್ವಿ. ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಅವೋ 3 ಇಯರ್ಸ್ ಇದ್ದರೆ 80 ರುಪೀಸ್, ದೊಡ್ಡರಿಗೂ ಸಹ 80 ರುಪೀಸ್. ಫಿಶ್ ಟನಲ್ ಅಂತ ಹೇಳಿ ಹೆಸರಲ್ವ. ತುಂಬ ವೆರೈಟಿ ಫಿಶಸ್ ಕಲರಲ್ಲಿ ಈ ಬ್ಲೂ ಕಲರ್ ಇದ್ದಾವೆ. ಫಸ್ಟ್ ಫಿಶಸ್ ಬಂದ್ಬಿಟ್ಟು ವೆರೈಟಿ ಕಲರ್ ಫಿಶ್ ಇದು, ಎಲ್ಲೋ ಗ್ರೀನ್ ಬ್ಲೂ ಅಂತ ಹೇಳಿ ತುಂಬ ವೆರೈಟೀಸ್ ಇದೆ ಮೆನ್ಷನ್ ಮಾಡಿದ್ದಿಲ್ಲ, ಬಟ್ ಅವ್ರ ನೇಮ್ನ ಮೆನ್ಷನ್ ಮಾಡಿದ್ದಿಲ್ಲ. ಸೊ ನನಗೂ ಅಷ್ಟು ಈ ಬ್ಲ್ಯಾಕ್ ಕಲರ್ ಬಗ್ಗೆ ಐಡಿಯಾ ಮತ್ತು ನೇಮ್ಸ್ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಮಕ್ಕಳು ಸಹ ತುಂಬ ಎಂಜಾಯ್ ಮಾಡ್ತಾರೆ ನೋಡಿ. ಮಕ್ಕಳು ಸಹ ತುಂಬ ಎಂಜಾಯ್ ಮಾಡ್ತಾರೆ. ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬೇಗ ಹೋಗಿ ಚಿಕ್ಕದು ಸ್ವಲ್ಪ ದೊಡ್ಡದು ಸಹ ಹೇಳ್ತಿದ್ದೀನಿ. ದೊಡ್ಡದು ನೆಕ್ಸ್ಟ್ ಬರ್ತವೆ. ಇವಾಗ ಚಿಕ್ಕದು ಕಲರ್ಸ್ ಚೆನ್ನಾಗಿದೆ, ಬಟ್ ನೇಮ್ ಅಷ್ಟೊಂದು ಸರಿಯಾಗಿ ಯಾರೆಲ್ಲ ಸುಮಾಷಾ ಬ್ಲಾಗ್ಸ್ನ ಸೊ ನೇಮ್ನ ಮೆನ್ಷನ್ ಮಾಡಬೇಕಿತ್ತು, ಅವರು ಮೆನ್ಷನ್ ಮಾಡಿದ್ದಿಲ್ಲ. ಸೊ ನನಗೂ ಸಹ ಅಷ್ಟು ಮೀನಿನ ಬಗ್ಗೆ ಇನ್ಫಾರ್ಮೇಷನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಹಾಗಾಗಿ ಜಸ್ಟ್ ವಿಡಿಯೋನ ಶೇರ್ ಮಾಡಿ ಮಾಡ್ತೀನಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಪ್ರತಿ ವರ್ಷನೂ ಸಹ ಬಂದಿರುತ್ತಂತೆ ಫಿಶ್ ಟನಲ್, ಆಲ್ ಅಂತ ಮತ್ತೆ ಗದಗ ಉತ್ಸವ ಅಂತ ಹೇಳಿ ಪ್ರತಿ ವರ್ಷ ಮಾಡ್ತಾರೆ. ಸೊ ಈ ವರ್ಷ ಬಂದಾಗ ನಾವು ಎಷ್ಟು ವೆರೈಟೀಸ್ ಇದಾವಲ್ವಾ. ಸೊ ಇದು ತುಂಬಾ ವೆರೈಟೀಸ್ ತುಂಬಾ ಇದಾವೆ. ನನಗೂ ಅಷ್ಟು ಸಹ ಇದ್ರ ನೇಮ್ಸ್ 15 ಬಗ್ಗೆ ಅಷ್ಟು ಐಡಿಯಾಸ್ ಇದ್ದು ಅಂತಾನೆ ಹೇಳ್ಬೋದು. ನೋಡಿ ಮಕ್ಕಳೆಲ್ಲ ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ. ಫಿಶಸ್ ಇದ್ದು ತುಂಬ ಚೆನ್ನಾಗಿದ್ದು, ಮಕ್ಕಳು ಸಹ ತುಂಬ ಎಂಜಾಯ್ ಮಾಡ್ತಾರೆ. ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಎಂಜಾಯ್ ಮಾಡ್ಬೋದು. ಬ್ಲೂ ಕಲರ್ ಲೈಟಲ್ಲಿ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಮೇಂಟೆನ್ಸ್ ಸಹ ತುಂಬ ಚೆನ್ನಾಗಿದೆ ನೋಡಿ. ಝೀಬ್ರಾ ಫಿಶ್ ಅಂತ ಹೇಳಿದರು ಇದೊಂದೇ. ಸೊ ಇದು ಮಲ್ಕೊಂಬಿಟ್ಟಿತ್ತು ಆಲ್ರೆಡಿ, ದೊಡ್ಡ ಫಿಶ್ ಇದು ಮಲ್ಕೊಂಬಿಟ್ಟಿತ್ತು ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಫುಲ್ಲು ಬೇರೆ ಲೋಕಕ್ಕೇನೋ ಬಂದಿದ್ದೀವಿನೋ ಅನಿಸ್ಬೇಕು, ಆ ರೀತಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿದಾವಲ್ವ, ವೈಟ್ ಆ್ಯಂಡ್ ಬ್ಲ್ಯಾಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ಗೆ ಬಂದು ತಲುಪುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿ. ವೀಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಿದ್ದಾರಲ್ವ ಎಷ್ಟು ವೆರೈಟೀಸ್ ಇದ್ದಾವೆ ಅಂತ ಹೇಳಿ. ಮಕ್ಕಳಿಗೆ ಅದೊಂಥರ ಖುಷಿನೇ ಬೇರೆ ಇರುತ್ತೆ ಈ ರೀತಿ ಆಚೆ ಕರ್ಕೊಂಡು ಹೋದಾಗ. ನೋಡಿ ನನ್ನ ದೊಡ್ಡ ಮಗಳು ಕಾಣ್ತಾ ಇಲ್ಲ ಅಂಥೇಳಿ ಅವ್ರ ಅಪ್ಪನ ಜೊತೆ ಎತ್ತಿಸ್ಕೊಂಡು ನೋಡ್ತಾ ಇದ್ಲು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ನೀರಲ್ಲಿ. ಈ ರೀತಿಯಾಗಿದೆ ಒಳಗಡೆ. ಮತ್ತು ಒಳಗಡೆ ಬಂದರೆ ಈ ರೀತಿ ಇದೆ, ಹಿಂಗೆ ರೌಂಡ್ ಶೇಪಲ್ಲಿ ವಾಟರ್ನ ಫಿಲ್ ಮಾಡಿ ಅದರಲ್ಲಿ ಫಿಶ್ನ ಹಾಕಿದ್ದಾರೆ. ತುಂಬ ವೆರೈಟೀಸ್ ಇದ್ವು. ಮತ್ತು ಇಲ್ಲಿ ದೊಡ್ಡ ಫಿಶಸ್ ಜಾಸ್ತಿ ಇದ್ವು. ಇಲ್ಲಿ ಫೋಟೋಸ್ ಸಹ ಚೆನ್ನಾಗಿ ಬರ್ತಾಯಿದ್ವು. ನಾವು ಒಂದಿಷ್ಟು ಫೋಟೋಸ್ ಮತ್ತು ವೀಡಿಯೋಸ್ನೆಲ್ಲ ತಕ್ಕೊಂಡ್ವಿ. ಸೊ ನಾನು ವೀಡಿಯೋ ಮಾಡ್ತಾಯಿದ್ದೆ. ನೋಡಿ ಎಷ್ಟು ದೊಡ್ಡದಿದೆ ಫಿಶಸ್ಸು, ತುಂಬ ಅಂದರೆ ತುಂಬ ದೊಡ್ಡ ಫಿಶಸ್ ಇದ್ವು ಇವು. ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ. ಕೆಲವೊಂದು ಅಲ್ಲಿ ಸತ್ತು ಹೋಗಿದ್ವು ಅಂದ್ಕೊಂಡ್ರೆ ಮೂವೇ ಆಗ್ತಾ ಇದ್ದಿದ್ದಿಲ್ಲ ಅವು. ಸೊ ಅದರ ಬಾಲ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ನೇಮ್ ಅಷ್ಟು ಸರಿಯಾಗಿ ನನಗೂ ಸಹ ಗೊತ್ತಿಲ್ಲ. ಸೊ ನೇಮ್ ಮೆನ್ಷನ್ ಮಾಡಿದ್ದೆ ಸಹ ಅಲ್ಲಿ. ಚೆನ್ನಾಗಿದೆ ಅಲ್ವಾ. ಇಲ್ಲಿಗೆ ಫಿಶ್ ಮುಗೀತು. ಇವಾಗ ಶಾಪಿಂಗ್ ಅಂತ ಹೇಳಿ ಬರುತ್ತೆ. ಸ್ವಲ್ಪ ಶಾಪಿಂಗ್ ಸಹ ಇದ್ದಾವೆ ಅಲ್ಲಿ, ಅಂಗಡಿನೂ ಇದ್ದಾವೆ. ಸೊ ನೋಡಿ ಮ್ಯಾಟ್ರಸ್ಸು, ಹೋಮ್ ಡೆಕೋರ್ಸು, ಹೋಮ್ ಅಪ್ಲಿಕೇಶನ್ಸು ಮತ್ತು ಮಕ್ಕಳ ಸಾಮಾನ್ಸು ಎಲ್ಲ ಅಂದರೆ ಎಲ್ಲ ಶಾಪ್ಸ್ ಇದ್ದಾವೆ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಜ್ಯುವೆಲರ್ಸು, ಕ್ರಿಸ್ಟಲ್ ಬೀಡ್ಸು, ತುಂಬ ವೆರೈಟೀಸ್ ಇದ್ದಾವೆ. ಮತ್ತು ಸಾರಿ ಶಾಪ್ಸು ನೋಡಿ, ಸಾರೀಸು, ಕಾಟನ್ ಸಾರೀಸ್ ಇವು ಪ್ಯೂರ್ ಹ್ಯಾಂಡ್ಮೇಡ್ ಕಾಟನ್ ಸ್ಯಾರೀಸ್ ಅಂತಲೇ ಹೇಳ್ಬೋದು. 500ಇಂದ 5000 ಅಬೋವ್ ತನೂ ಸೀರೆಗಳಿದ್ದಾವೆ ಅಂತ ಹೇಳಿದ್ರಲ್ಲಿ. ಮತ್ತು ಇವು ಡ್ರೆಸ್ಸಸ್, ಕಾಟನ್ ಡ್ರೆಸ್ಸಸ್ ಚೆನ್ನಾಗಿದೆ. ತುಂಬ ಕಾಟನ್ ಕಂಫರ್ಟಬಲ್ ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು ಕಾಟನ್ ಡ್ರೆಸ್ಸಸ್ಸು. ಮತ್ತು ಇವು ಕಾಟನ್ ಸ್ಯಾರೀಸು ನೋಡಿ ತೋರಿಸ್ತಾ ಇದ್ದಾರೆ. ಓಪನ್ ಮಾಡಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ನಾನು ಇನ್ನು ತೊಗೊಲಿಲ್ಲ. ಸ್ಯಾರೀಸ್ ಎಲ್ಲ ತೋರಿಸಿದ್ರು, ಚೆನ್ನಾಗಿದ್ವು. ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಡ್ರೆಸ್ ಮಟೀರಿಯಲು ಸಹ ಸಿಗ್ತದೆ ಇಲ್ಲಿ ನೋಡಿ. ಇವು ಪಿಲ್ಲೋ ಕವರ್ಸ್ ಮತ್ತು ಸೋಫಾ ಕವರ್ಸು ಸಹ ಇದ್ವು. ಕೆಲವೊಂದು ಶಾಪ್ಸ್ ಇನ್ನೂ ಬರಬೇಕಾಗಿತ್ತು. ಮ್ಯಾಟ್ಸು, ಹೋಮಿಗೆ ಏನೇನು ಬೇಕೋ ಸೊ ಅವೆಲ್ಲ ಇದ್ವು. ಮತ್ತು ಫುಡ್ ಸ್ಟಾಲ್ಸು ಸಹ ಇದ್ದಾವೆ ಇಲ್ಲಿ ನೋಡಿ. ಮನೆಗೆ ಎಷ್ಟೇ ಸಾಮಾನು ತೊಗೊಂಡ್ರೆ ಕಡಿಮೆ ಅಂತ ಹೇಳ್ತಾರಲ್ಲ, ಸೊ ಅಷ್ಟು ಸಾಮಾನು, ಅಷ್ಟು ವೆರೈಟಿ ಸಾಮಾನ್ಸ್ ಎಲ್ಲ ಇದ್ವು. ಮತ್ತು ಐಟಮ್ಸ್ ಸಹ ಇದ್ವು. ಮತ್ತು ಇದು ಮಸಾಲ ಅಂತ ಹೇಳಿ, ಮಸಾಲ ಅಂತ ಹೇಳಿ ಈ ಮಸಾಲ ಸಹ ಇತ್ತು. ನಾನ್ ವೆಜ್ ಮತ್ತು ವೆಜ್ಜಿಗೂ ಸಹ ಈ ಪೌಡ್ರನ್ನ ಯೂಸ್ ಮಾಡ್ಬೋದಂತೆ, ಆ ರೀತಿಯಾಗಿತ್ತು.
ನೋಡಿ ಮತ್ತು ಇವು ಡ್ರೈ ಫ್ರೂಟ್ಸ್ ಸಹ ಇತ್ತು. ಮತ್ತು ಮಕ್ಕಳಿಗೆ ಆಟ ಆಡೋಕ್ಕಂತ ಹೇಳಿ ಪೆನ್ಸಿಲ್ಸು, ಈ ಸ್ಪ್ರಿಂಗ್ಸು, ಸ್ಕ್ವೇರ್ ಬಾಕ್ಸು, ಹಾಗೇ ಸ್ಪೆಕ್ಸು ಮತ್ತು ಬುಕ್ಸು ಸಹ ಇತ್ತು. ಗಿಫ್ಟೆಡ್ ಐಟಮ್ಸು ಸಹ ಇತ್ತು. ವೆರೈಟಿ ಕೀಚೈನ್ಸು ಸಹ ಇತ್ತು ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಈ ಒಂಥರ ಗೇಮ್ಸ್ ಇದ್ವು. ಇಷ್ಟೆಲ್ಲ ವೆರೈಟಿ ಗೇಮ್ಸಸ್ ಇದ್ವು. ಮತ್ತು ಈ ಗೇಮು ಸಹ ಇತ್ತು. ಇದು ಗೊತ್ತಿರುತ್ತೆ ಅಂತ ಹೇಳ್ತೀನಿ ಎಲ್ರಿಗೂ. ಸೊ ಒಂದು ಬಾಲಿಗೆ 50 ರೂಪೀಸ್ ಚಾರ್ಜಸ್ ಇತ್ತು ಅಷ್ಟೇ. ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಎಂಜಾಯ್ ಮಾಡಲಿಕ್ಕೆ. ಇವಾಗ ಮಕ್ಕಳು ಆಟ ಆಡೋದಕ್ಕೆ ಅಂತ ಹೇಳಿ ಇಷ್ಟೆಲ್ಲ ಟಾಯ್ಸಸ್ ಇದ್ದಾವೆ. ಅಂದರೆ ಏನು ಜಾತ್ರೆಯಲ್ಲೆಲ್ಲ ಹಾಕಿರ್ತಾರಲ್ವ ಆಟ ಆಡೋವು. ಸೊ ಅವೆಲ್ಲ ಇದು ಇಷ್ಟು ದೊಡ್ಡ ಜೋಕಾಲಿ ಮತ್ತು ಇದು ಫುಡ್ ಸ್ಟಾಲ್ ಸಹ ಇತ್ತು. ಸಣ್ಣ ಮಕ್ಕಳಿಗೆ ಆಡೋಕ್ಕೆ ಫುಡ್ ಸ್ಟಾಲಲ್ಲಿ ಬಂದುಬಿಟ್ಟು ಸ್ವೀಟ್ ಕಾರ್ನು ಮತ್ತು ಐಸ್ ಕ್ರೀಮು, ಪೊಟ್ಯಾಟೊ ಸ್ಪ್ರಿಂಗ್ ರೋಲು ಇಷ್ಟೇ ಇತ್ತು. ಮತ್ತು ಚಿಕ್ಕ ಪುಟ್ಟ ಕಾರ್ಗಳು, ಡೆವಿಲ್ ಹೌಸ್ ಅಂತೇಳಿ, ಹಂಟರ್ ಹೌಸ್ ಅಂತ ಹೇಳಿ ಒಂದಿತ್ತು. ಸೊ ಹಾಗೆ ಈ ದೊಡ್ಡ ಜೋಕಾಲಿ ನನ್ನ ಮಗಳು ಸಹ ಸಣ್ಣದಲ್ಲಿ ಆಟ ಆಡಿದ್ಲು. ಸೊ ನೋಡಿದೆ ಡೆವಿಲ್ ಹೌಸ್ ಅಂತ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಇಷ್ಟೆಲ್ಲ ಇತ್ತು. ತುಂಬ ಎಂಜಾಯ್ ಮಾಡಿದರು ಮಕ್ಕಳು ಸಹ. ನೀವು ಸಹ ಎಂಜಾಯ್ ಮಾಡ್ತಾರೆ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಚೆನ್ನಾಗಿರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ವಿಡಿಯೋ ಬಗ್ಗೆ ವಿಡಿಯೋ ಹೇಗೆ ಅನಿಸುತ್ತೆ ಕಮೆಂಟಲ್ಲಿ ಮರೆಯದೇ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.